ಮೈಸೂರು ಲೋಕಸಭಾ ಕ್ಷೇತ್ರಕ್ಕಾಗಿ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರು. ತುಮಕೂರನ್ನ ಕಾಂಗ್ರೆಸ್ನವರೇ ನಮಗೆ ಬಿಟ್ಟುಕೊಟ್ರು ಅನ್ನೋದನ್ನ ಈಗ ದೇವೇಗೌಡರು ಈ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನವರೇ ತುಮಕೂರು ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಕೆಲವೊಂದು ವಿಚಾರಗಳು ಸತ್ಯ ಚುನಾವಣೆ ಸಂದರ್ಭದಲ್ಲಿ ಹೊರ ಬರ್ತಾ ಹೋಗ್ಬೇಕಾಗತ್ತೆ. ಯಾಕಂದ್ರೆ ತುಮಕೂರಿನ ವಿಚಾರದಲ್ಲಿ ಈಗಾಗಲೇ ಪರಮೇಶ್ವರ್ ಹಾಗೂ ಸಿದ್ದರಾಮಯ್ಯವರ ನಡುವೆ ಒಂದು ಫೈಟ್ ನಡೆದಿತ್ತು. ನಾವು ಜೆಡಿಎಸ್ಗೆ ಒಟ್ಟು 10 ಸ್ಥಾನ ಬೇಕು ಅಂತೇಳಿ ಕೇಳಿದ್ವಿ. ಹಾಸನ, ಮಂಡ್ಯ ಬಿಟ್ಟು ಕಾಂಗ್ರೆಸ್ ಸೋತಂತಹ ಕ್ಷೇತ್ರಗಳನ್ನೇ ನಾವು ಕೇಳಿದ್ದೆವು ಅನ್ನೋದನ್ನ ಹೇಳಿದರೆ, ಕಾಂಗ್ರೆಸ್ ಗೆದ್ದಿರುವಂತಹ ಕ್ಷೇತ್ರವನ್ನು ನಾವು ಕೇಳಿರಲಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ನೇರವಾದಂತಹ ಏಟು ಕೂಡ ಇದು. ಯಾಕೆಂದ್ರೆ ಸಿದ್ದರಾಮಯ್ಯವರು ಹಾಗಿದ್ರೆ ಮುದ್ದಹನುಮೇಗೌಡರ ಕ್ಷೇತ್ರವನ್ನ ತಪ್ಪಿಸಿರುವಂತಹದ್ದು ಸಿದ್ದರಾಮಯ್ಯ ಅವರೇ ಅನ್ನುವಂಥದ್ದು ಕೂಡ ಇದರ ಮೂಲಕವಾಗಿ ಸ್ಪಷ್ಟವಾಗ್ತಾ ಇದೆ ದೇವೇಗೌಡರ ಮಾತಿನಿಂದ. ತುಮಕೂರಿನೆಲ್ಲ ನಮ್ಮ ಪಕ್ಷದ ಮುಖಂಡಗಳನ್ನ ಕರೆಸಿಗೆ ಯಾಕೆ ಆ ಪ್ರಶ್ನೆ ಬಂತು? ತುಮಕೂರು ನಮಗೆ ಬಿಟ್ಕೊಡ್ಬೇಕಂತ ತೀರ್ಮಾನ ಆಯ್ತಲ್ಲ, ಅದಾದ ಬೆಳಗ್ಗೆ ಮುದ್ದಹನುಮೇಗೌಡರು ಪರಮೇಶ್ವರ್ ಬಂದರು. ನಾನೊಬ್ಬರೇ ಒಬ್ಬ ಒಕ್ಕಲಿಗ ಇದ್ದನು, ನಂದು ಕಿತ್ಕೊಂಡಲ್ಲ ಅಂತ ಹೇಳಿ ಸ್ವಲ್ಪ ಆವೇಶದಲ್ಲಿ ಮಾತಾಡಿದರು. ಆಗ ಪರಮೇಶ್ವರ್ ಹೇಳಿದರು, ಇದು ನಮ್ಮಿಂದ ಅಲ್ಲ, ಸ್ಟೀರಿಂಗ್ ಕಮಿಟಿ ಒಳಗೆ ಮೈಸೂರು ಬಿಟ್ಟುಕೊಡ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯರು ಹಠ ಹೇಳಿದರು. ಅದರಿಂದ ಅಲ್ಟಿಮೇಟ್ಲಿ ಒಂದು ಸ್ಥಾನ ಕೊಡಬೇಕು. ನಾವೆಲ್ಲ ಸೋತ ಸ್ಥಾನನೇ ಕೇಳಿದ್ವಿ. ಮಂಡ್ಯ, ಹಾಸನ ಬಿಟ್ಟರೆ BJP ಇರೋ ಸ್ಥಾನಗಳನ್ನೇ ಕೇಳಿದ್ವಿ. ಅದರಲ್ಲಿ ಯಾವ ಗೆದ್ದಿರೋ ಸ್ಥಾನ ಕೇಳಲೇ ಇಲ್ಲ. ನಾವು ಸಿದ್ದರಾಮಯ್ಯವರು ನಾವು 10 ಸೀಟನ್ನು ಬಿಟ್ಟು ಕೊಡೋದಿಲ್ಲ ಅಂತಲೇ ಹೇಳ್ತಾ ಇದ್ರು. ಅದಕ್ಕೆ ಸುಮ್ಮನೆ ಜಿಜ್ಞಾಸೆ ಯಾಕೆ ಅಂತ ಹೇಳಿ ನಾನೇ ಸೋತಿರುವಂಥದ್ದು 8 ಸೀಟು, ಹಾಸನ, ಮಂಡ್ಯ 10 ಸೀಟ್ ಕೊಡಿ ಅಂತ ಕೇಳಿದೆ. ಕಾಂಗ್ರೆಸ್ ಸ್ವಾಭಾವಿಕವಾಗಿ ಅಷ್ಟೆಲ್ಲ ಕೊಡಲಿಕ್ಕಾಗಲ್ಲ. ಮೊದಲು ಸ್ವಲ್ಪ ತೀರಾ ಕಡಿಮೆ ಮಾತಾಡಿದ್ದಾರೆ. ಅಂತಿಮವಾಗಿ ರಾಹುಲ್ ಗಾಂಧಿಯವರಾಗೆಲ್ಲ ಅಷ್ಟು ತೀರ ನಾವು ಅವ್ರಿಗೆ ಮನಸ್ಸಿಗೆ ನೋವು ಮಾಡಬಾರ್ದು, 8 ಸೀಟಾರು ಕೊಡಿ ಅಂತ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಆಗ ಇದು ಯಾವ ಮೈಸೂರು ತಗೋಬೇಕು ಅಂದಾಗ ಇವರೆಲ್ಲರೂ ಸೇರಿ ಇದು ತುಮಕೂರನ್ನ ಬಿಟ್ಬಿಡಿ. ಅವರಿಗೆ ಒಂದು ಮಾತ್ರ ಹೇಳ್ತೀನಿ, ದೇವೇಗೌಡರು ತುಮಕೂರಲ್ಲೇ ನಿಲ್ಲಬೇಕು ಅಂತ ಪರಮೇಶ್ವರ್ ಕಂಡೀಷನ್ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರು ನಮ್ಮ ಪಕ್ಷದ ಎಲ್ಲ ಸೋತರು ಗೆದ್ದಿರೋರು ಜಿಲ್ಲಾ ಪಂಚಾಯತಿ ಎಲ್ಲ ಒಂದು 30 ಜನ ಕರೆಸಿದ್ರು. ಅವರೆಲ್ಲರದು ಒಂದೇ ಘೋಷಣೆ, ದೇವೇಗೌಡರು ನಿಲ್ಲಬೇಕು ಅಂತ. ನಾನು ಗೊಂದಲದಲ್ಲೇ ಇದ್ದೆ, ನಿಲ್ಲೇಬೇಕು ಅಂತ ಹೇಳಿ. ಕುಮಾರಸ್ವಾಮಿ ವರ್ಡಿಕ್ಟ್ ಕೊಟ್ಟ ಮೇಲೆ ನಾನು ಅದಕ್ಕೆ ವಿರೋಧ ಮಾಡೋದು ಬೇಡ, ಪರಮೇಶ್ವರ್ ಕಂಡೀಷನ್ ಹಾಕಿದ್ದಾರೆ. ಅದರಿಂದ ನಾವು ಅಂತಿಮವಾಗಿ ಅವರೆಲ್ಲರ ಇದಕ್ಕೆ ಮಣದಿದ್ದಾರೆ. ನನಗೆ ಬೆಂಗಳೂರು ಉತ್ತರದಲ್ಲೇ ನಿಲ್ಲ